ವಿದ್ಯಾರ್ಥಿಗಳ ಸುರಕ್ಷತೆ, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳು ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಾಗೂ ಹೊಸೂರಿನ ಎಚ್.ಎನ್. ನರಸಿಂಹಯ್ಯ ಪ್ರೌಢಶಾಲೆಯಲ್ಲಿ ಅಕ್ಕಾಪಡೆ ವತಿಯಿಂದ ಕಾನೂನು ಅರಿವು ಮತ್ತು ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಕ್ಕಾಪಡೆಯ ಸಿಬ್ಬಂದಿ ತಮ್ಮ ಕರ್ತವ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ತುರ್ತು ಸಂದರ್ಭಗಳಲ್ಲಿ 112 ಸಹಾಯವಾಣಿಗೆ ಕರೆ ಮಾಡುವ ಮಹತ್ವವನ್ನು ವಿವರಿಸಿದರು. ಜೊತೆಗೆ ಫೋಕ್ಸೋ ಕಾಯ್ದೆ, ಮಕ್ಕಳ ಸಹಾಯವಾಣಿ 1098, ಮಹಿಳಾ ಸಹಾಯವಾಣಿ 181 ಹಾಗೂ ಸೈಬರ್ ಸಹಾಯವಾಣಿ 1930 ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಾಗ ಮತ್ತು ಮನೆಗೆ ಹಿಂದಿರುಗುವಾಗ ಯಾರಾದರೂ ಹಿಂಬಾಲಿಸುವುದು, ಚುಡಾಯಿಸುವುದು, ಅನಗತ್ಯವಾಗಿ ಮಾತನಾಡಲು ಪ್ರಯತ್ನಿಸುವುದು ಅಥವಾ ಯಾವುದೇ ರೀತಿಯ ಕಿರುಕುಳ ನೀಡಿದರೆ ಅದನ್ನು ಮರೆಮಾಚದೆ ತಕ್ಷಣವೇ ಶಿಕ್ಷಕರು, ಪೋಷಕರು ಅಥವಾ ಪೊಲೀಸರಿಗೆ ತಿಳಿಸುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಲಾಯಿತು. 18 ವರ್ಷ ಮೇಲ್ಪಟ್ಟ ಮಹಿಳೆಯರು ಯಾವುದೇ ರೀತಿಯ ಸಮಸ್ಯೆ ಅಥವಾ ದೌರ್ಜನ್ಯಕ್ಕೆ ಒಳಗಾದರೆ ಮಹಿಳಾ ಸಹಾಯವಾಣಿ 181ಗೆ ಕರೆ ಮಾಡಿ ನೆರವು ಪಡೆಯಬಹುದು ಎಂದು ತಿಳಿಸಲಾಯಿತು. ಇನ್ನು ಇದೇ ವೇಳೆ ಬಾಲ್ಯ ವಿವಾಹ, ಮಕ್ಕಳ ಅಪಹರಣ, ಮಕ್ಕಳ ಕಳ್ಳಸಾಗಣೆ ಮುಂತಾದ ಅಪರಾಧಗಳ ಕುರಿತು ಅರಿವು ಮೂಡಿಸಿ ಇಂತಹ ಘಟನೆಗಳು ಕಂಡುಬಂದರೆ ತಕ್ಷಣ ಮಾಹಿತಿ ನೀಡುವಂತೆ ಮನವಿ ಮಾಡಲಾಯಿತು. ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತಿಳಿಸಿದ ಅಕ್ಕಾಪಡೆಯ ಸಿಬ್ಬಂದಿ ದಿನನಿತ್ಯ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳ ಬಗ್ಗೆ ವಿದ್ಯಾರ್ಥಿಗಳ ಗಮನ ಸೆಳೆದರು. ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ತಮ್ಮ ಕುಟುಂಬದ ಸದಸ್ಯರಿಗೂ ಈ ಬಗ್ಗೆ ಜಾಗೃತಿ ಮೂಡಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಮೊಬೈಲ್ ಬಳಸುವಾಗ ಅಪರಿಚಿತರಿಗೆ ತಮ್ಮ OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳಬಾರದು. ಸೈಬರ್ ವಂಚನೆಗೆ ಒಳಗಾದರೆ ಕೂಡಲೇ 1930ಗೆ ಕರೆ ಮಾಡಿ ದೂರು ದಾಖಲಿಸಬೇಕು ಎಂದು ತಿಳಿಸಿದರು. ಇದಲ್ಲದೆ ಯಾವುದೇ ತುರ್ತು ಪರಿಸ್ಥಿತಿ ಅಥವಾ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆ ಎದುರಾದರೆ ತಕ್ಷಣ 112 ತುರ್ತು ಸಹಾಯವಾಣಿಯನ್ನು ಸಂಪರ್ಕಿಸಿ ನೆರವು ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶಾಲಾ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದು ಫೋಕ್ಸೋಗೆ ಅನ್ವಯಿಸುತ್ತೆ. ಆಯ್ತಾ? ಯಾವ್ದಾದ್ರು ಹೇಳಿ ಗುಡ್ಡಚ್ಚು, ಮನೆ, ಮತ್ತೆ ಬೆನ್ನು ತಟ್ಟೋದು ಅಷ್ಟೇ ಅಲ್ವಾ? ಆ 3 ಬಿಟ್ಟು ಬೇರೆ ಕಡೆ ಯಾರಾದ್ರೂ ಸ್ಪರ್ಶ ಮಾಡಿದ್ರೆ ನಾವು ಊರುಗಳಲ್ಲಿ ಹಳ್ಳಿಗಳ ಕಡೆ ನಮ್ಮ ಮನೆ ಹತ್ರ ಇದ್ರೆ ಯಾರಿಗೆ ಹೇಳ್ತೀರಾ? ನಿಮ್ ತಾಯಿಗೆ ಹೇಳ್ಬೇಕು. ಇಲ್ಲಿ ಸ್ಕೂಲ್ ಹತ್ರ ಆದ್ರೆ ಟೀಚರ್ಸ್ ಇರ್ತಾರೆ, ನಿಮ್ ಟೀಚರ್ಸ್ಗೆ ಹೇಳ್ಬೇಕು. ಆಯ್ತಾ? ಹೇಳ್ತೀರಾ? ಬರೋ ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ನಿಮ್ಗೆ ಚುಡಾಯಿಸೋದು, ರ್ಯಾಗಿಂಗ್ ಮಾಡೋದು, ಬಂದು ನಿಮ್ಗೆ ಫೋನ್ ನಂಬರ್ ಕೇಳೋದು, ಇಲ್ಲ ಫೋನ್ ನಂಬರ್ ಬರ್ಕೊಡೋದು ಅವೆಲ್ಲ ಮಾಡ್ತಾರ? ಯಾರಾದ್ರೂ ಮಾಡಿದ್ರೆ ಏನ್ ಮಾಡ್ತೀರಾ? ಯಾವ ನಂಬರ್ ಕಾಲ್ ಮಾಡ್ತೀರಾ? 1098 ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಗೊತ್ತಾ? ಸೈಬರ್ದು ಸೈಬರ್ ಕ್ರೈಮ್ದು 1930 ಅದು ನೆನ್ಪಿಟ್ಕೊಳ್ಳಿ. ಯಾರಾದ್ರೂ ನಾವು ಕಾಲ್ ಮಾಡಿಬಿಟ್ಟು ನಾವು ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಗೆ OTP ಬಂದಿದೆ, OTP ಹೇಳಿ. OTP ಯಾರಿಗೂ ಶೇರ್ ಮಾಡಬಾರ್ದು. ನಿಮ್ಮ ಪೇರೆಂಟ್ಸ್ಗೆ ಹೇಳ್ಬೇಕು. OTP ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬಾರ್ದು. ಅದರಲ್ಲಿ ಯಾವ್ದಾದ್ರು ಲಿಂಕ್ಸ್ ಎಲ್ಲ ಕಳಿಸ್ತಾರೆ. ಆ ಲಿಂಕ್ಸ್ ಎಲ್ಲ